ತುಂಬ ಜನಕ್ಕೆ DSLR ಫೋಟೋಸ್ ಅಥವಾ DSLR ಅಲ್ಲಿ ತೆಗೆದಿರೋ ವೀಡಿಯೋಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ DSLR ಫೋಟೋಸ್ ಅಥವಾ DSLR ವಿಡಿಯೋಸ್ ಅಷ್ಟು ಚೆನ್ನಾಗಿ ಯಾಕೆ ಬರುತ್ತೆ, ಬೆಸ್ಟ್ DSLR ಯಾವ್ದು ಬೈ ಮಾಡ್ಬೋದು, ನೀವು ಅಂಡರ್ 30,000 ಬೈ ಮಾಡಿದ್ರೆ ಸರಿ ಇರುತ್ತಾ, ಅಂಡರ್ 50,000 ಬೈ ಮಾಡಿದ್ರೆ ಸರಿ ಇರುತ್ತಾ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು DSLR ಬೈ ಮಾಡಬೇಕಾದ್ರೆ ಯಾವ್ಯಾವ ಪಾಯಿಂಟ್ಸ್ನ ನೋಟ್ ಮಾಡ್ಕೊಂಡಿರ್ಬೇಕು, ಸೊ ಯಾವ ಸ್ಪೆಕ್ಸ್ ಚೆನ್ನಾಗಿದ್ರೆ ಬೈ ಮಾಡಬೇಕು ಅಥವಾ ಯಾವುದರಿಂದ ನಿಮ್ಮ ವಿಡಿಯೋ ಕ್ವಾಲಿಟಿ ಅಥವಾ ಫೋಟೋ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಯಾರು DSLR ಬೈ ಮಾಡಬೇಕು ಅನ್ಕೊಂಡಿದ್ರಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ DSLRಸ್ನ ಹೆಂಗ್ ಬೈ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ನಮ್ಮ ಟೆಕ್ ಸಮಾಚಾರನ ವಿಡಿಯೋಸ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಮಾಡೋದನ್ನ ಮರಿಬೇಡಿ. ಸೊ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಮಾಡೋದ್ರಿಂದ ನಿಮಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಡೈರೆಕ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಅದಲ್ಲದೆ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ನನ್ನ ಫಾಲೋ ಮಾಡ್ತಾ ಇಲ್ಲ, ಲಿಂಕ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಫಾಲೋ ಮಾಡ್ಬೋದು. ನಿಮಗೆ ಯಾವುದಾದ್ರೂ ಕಮೆಂಟ್ನ ನಾನು ಯೂಟ್ಯೂಬ್ ಸೆಕ್ಷನಲ್ಲಿ ಮಿಸ್ ಮಾಡಿದರೆ ಡೈರೆಕ್ಟಾಗಿ DM ಮಾಡಿ, ಅಲ್ಲಿ ನಾನು ನಿಮಗೆ ಡೈರೆಕ್ಟಾಗಿ ರಿಪ್ಲೈ ಮಾಡ್ತೀನಿ. ಬೆಸ್ಟ್ DSLRs ಅಂಡರ್ 30,000 ಹೇಳೋದಕ್ಕಿಂತ ಮುಂಚೆ ಸೊ DSLRs ಅಂಡರ್ 30,000 ಅಲ್ಲಿ ನೀವು ಏನು ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ. ಸೊ DSLRನ ವಿಡಿಯೋಗ್ರಫಿಗೆ ಯಾರು ಯೂಸ್ ಮಾಡಬೇಕು ಅಂದ್ಕೊಂಡಿದ್ರಿ ಅಥವಾ ವಿಡಿಯೋ ಮಾಡೋದಕ್ಕೆ ಯೂಸ್ ಮಾಡಬೇಕು ಅಂದ್ಕೊಂಡಿದ್ರಿ ನಿಮಗೆ ಹೇಳ್ಬಿಡ್ತೀನಿ. ಅಂಡರ್ 30,000 ಅಲ್ಲಿ ಬರೋ ಕ್ಯಾಮ್ರಾಸ್ ಅಲ್ಲಿ ನಿಮಗೆ ಆಟೋ ಫೋಕಸ್ ಅಷ್ಟು ಚೆನ್ನಾಗಿರಲ್ಲ, ಆವ್ರೇಜ್ ಆಟೋ ಫೋಕಸ್ ಇರುತ್ತೆ. ಸೊ ನೀವು ಸ್ಟೇಷನರಿಯಾಗಿ ಒಂದು ಕಡೆ ನಾನು ನಿಂತ್ಕೊಂಡಿದ್ದೀನಲ್ಲ, ಆ ಥರ ಒಂದೇ ಕಡೆ ನಿಂತ್ಕೊಂಡು ಮಾತಾಡ್ತೀರಾ ಅಂದರೆ ಅಷ್ಟು ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಆಟೋ ಫೋಕಸ್ ಆಗಲಿಲ್ಲ ಅಂದ್ರೂ ನೀವು ಮ್ಯಾನ್ಯಲಿ ಫೋಕಸ್ನ ಅಡ್ಜಸ್ಟ್ ಮಾಡ್ಬೋದು. ಬಟ್ ಯಾವುದಾದ್ರೂ ಮೂವಿಂಗ್ ಆಬ್ಜೆಕ್ಟ್ನ ನೀವು ಅಂಡರ್ 30,000 DSLRs ಅಲ್ಲಿ ನಾನು ವಿಡಿಯೋ ಮಾಡ್ತೀನಿ ಅಂದರೆ ಚೆನ್ನಾಗಿ ಬರಲ್ಲ, ವಿಡಿಯೋ ಕ್ವಾಲಿಟಿನೂ ಅಷ್ಟಾಗಿ ಚೆನ್ನಾಗಿರಲ್ಲ. ಸೊ ಹೈ ಕ್ವಾಲಿಟಿ ವಿಡಿಯೋಗ್ರಫಿ ಯಾರಾದರೂ ಅಂಡರ್ 30,000 DSLR ಅಲ್ಲಿ ಮಾಡಬೇಕು ಅಂದ್ಕೊಂಡಿದ್ರೆ ಅದು ಆಗಲ್ಲ. ಸೊ ಮೊದಲನೇ ಪಾಯಿಂಟ್ ಬಂದು, ಸೊ ಸ್ಟೇಷನರಿಯಾಗಿ ವಿಡಿಯೋ ಮಾಡೋದಾದರೆ ನಿಮಗೆ ವಿಡಿಯೋಗ್ರಫಿ ಅಂಡರ್ 30,000 ಅಲ್ಲಿ ಮಾಡ್ಬೋದು. ಬಟ್ ಮೂವಿಂಗ್ ಆಬ್ಜೆಕ್ಟ್ಸ್ಗೆ ಯಾರಾದರೂ ವಿಡಿಯೋಗ್ರಫಿ ಮಾಡ್ತೀರಾ ಅಂದರೆ ಅಂಡರ್ 30,000 ಕ್ಯಾಮ್ರಾಸ್ ಒಳ್ಳೆಯದಲ್ಲ. ಸೆಕೆಂಡ್ ಪಾಯಿಂಟ್ ಬಂದು, ನಿಮಗೆ ಆರ್ಟಿಕ್ಯುಲೇಟೆಡ್ ಸ್ಕ್ರೀನ್ ಸಿಗಲ್ಲ, ಸೊ ಫ್ಲೆಕ್ಸಿಬಲ್ ಸ್ಕ್ರೀನ್ ಸಿಗಲ್ಲ, ನಿಮಗೆ ಫಿಕ್ಸ್ಡ್ ಸ್ಕ್ರೀನ್ ಸಿಗುತ್ತೆ. ಅದ್ರ ಜೊತೆಗೆ ಟಚ್ ಸ್ಕ್ರೀನ್ ಕೂಡ ಸಿಗಲ್ಲ ನಿಮಗೆ ಆರ್ಟಿಕ್ಯುಲೇಟೆಡ್ ಸ್ಕ್ರೀನ್ ಅಥವಾ ಮೂವಬಲ್ ಸ್ಕ್ರೀನ್ ಇರೋದ್ರಿಂದ ಅಡ್ವಾಂಟೇಜ್ ಏನಪ್ಪಾ ಅಂದರೆ, ನೀವು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡಬೇಕಾದ್ರೆ ನಿಮ್ಮ ಹತ್ರ ಫ್ಲೆಕ್ಸಿಬಲ್ ಸ್ಕ್ರೀನ್ ಇದ್ರೆ ನೀವು ಆ ಫ್ರೇಮಲ್ಲಿ ಹೇಗೆ ಕಾಣ್ತಾ ಇದ್ದೀರಾ ಇದನ್ನೆಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲ ಅಂದರೆ ಒಂದ್ಸರಿ ವಿಡಿಯೋ ರೆಕಾರ್ಡ್ ಮಾಡಬೇಕು ಮತ್ತೆ ಹಿಂದೆ ಹೋಗಿ ನೋಡಬೇಕು, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಲ್ಲದೆ ಫೋಟೋಗ್ರಫಿಲಿ ಕೂಡ ನಿಮಗೆ ಲೋ ಶಾರ್ಟ್ಸು ಅಥವಾ ಬೇರೆ ಎಲ್ಲೋ ಆ್ಯಂಗಲಲ್ಲಿ ತೆಗಿತಾ ಇದ್ದೀರಾ ಅಂದರೆ ನಿಮಗೆ ಆರ್ಟಿಕ್ಯುಲೇಟೆಡ್ ಸ್ಕ್ರೀನ್ ಇದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು, ಅಂಡರ್ 30,000 ಕ್ಯಾಮ್ರಾಸ್ ಅಲ್ಲಿ ನಿಮಗೆ ಆರ್ಟಿಕ್ಯುಲೇಟೆಡ್ ಸ್ಕ್ರೀನ್ ಸಿಗಲ್ಲ. ಮೂರನೇ ಪಾಯಿಂಟ್ ಬಂದು, ಅಂಡರ್ 30,000 DSLRs ಅಲ್ಲಿ ನಿಮಗೆ 3.5mm ಆಡಿಯೋ ಜಾಕ್ ಸಿಗಲ್ಲ. ಸೊ ಏನಕ್ಕೆ ಇದು 3.5mm ಆಡಿಯೋ ಜಾಕ್ ಯೂಸ್ ಆಗುತ್ತೆ ಅಂದ್ರೆ, ಸೊ ಯಾವ್ದಾದ್ರು ವಿಡಿಯೋ ರೆಕಾರ್ಡ್ ಮಾಡ್ತಿದ್ರೆ ಡೈರೆಕ್ಟ್ ಆಗಿ ಮೈಕ್ ನ ಕ್ಯಾಮ್ರಾ ಕನೆಕ್ಟ್ ಮಾಡಿದ್ರೆ ನಿಮ್ ವಿಡಿಯೋ ಜೊತೆಗೆ ಆಡಿಯೋ ಸಿಂಕ್ ಆಗುತ್ತೆ 3.5mm ಜಾಕ್ ಇದ್ರೆ. ಬಟ್ ಅಂಡರ್ 30,000 DSLRs ಅಲ್ಲಿ ನಿಮ್ಗೆ ಈ ಫೆಸಿಲಿಟಿ ಇರಲ್ಲ. ಸೊ ನೀವು ಸಪ್ರೇಟ್ ಆಗಿ ಆಡಿಯೋನ ರೆಕಾರ್ಡ್ ಮಾಡಿ ಆಮೇಲೆ ವಿಡಿಯೋ ಜೊತೆಗೆ ಎಡಿಟಿಂಗ್ ಟೈಮಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ಮೂರು ಅಲ್ಲದೆ ಒಂದು ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಲೋ ಲೈಟ್ ಫೋಟೋಗ್ರಫಿ. ಲೋ ಲೈಟ್ ಅಲ್ಲಿ ನೀವು ಯಾವ್ದಾದ್ರು ಫೋಟೋ ತೆಗಿಬೇಕು, ಇನ್ನೊಂದು ಮಾಡಬೇಕು ಅಂದ್ರೆ ನಿಮಗೆ ಫೋಟೋಸ್ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಬಂದ್ರೂ ಗ್ರೇನಿಯಾಗಿ ಬರುತ್ತೆ. ಫಸ್ಟ್ ಆಫ್ ಆಲ್ ನೀವು ಕಿಟ್ ಲೆನ್ಸ್ ಯೂಸ್ ಮಾಡಿ ಫೋಟೋಸ್ ತೆಗಿತೀನಿ ಅಂದ್ರೆ ಕಷ್ಟ ಆಗುತ್ತೆ, ನೀವು ಪ್ರೈಮ್ ಲೆನ್ಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ನಿಮಗೆ ಪ್ರೈಮ್ ಲೆನ್ಸ್ ಅಂದ್ರೆ ಏನು ಅಂತ ಹೇಳ್ತೀನಿ. ಬಟ್ ಇವಾಗ ಏನಪ್ಪಾ ಅಂದ್ರೆ ನೀವು ಕಿಟ್ಟಲ್ಲಿ ಬರೋ ಲೆನ್ಸ್ನ ಯೂಸ್ ಮಾಡಿ ಹೈ ಎಂಡ್ ಫೋಟೋಗ್ರಫಿ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಸೊ ನಿಮಗೆ ಬ್ಯಾಕ್ಗ್ರೌಂಡ್ ಬ್ಲರ್ ಇರಬೇಕು, ಆಬ್ಜೆಕ್ಟ್ ಚೆನ್ನಾಗಿ ಕಾಣ್ತಾ ಇರಬೇಕು, ಆ ಥರ ಎಲ್ಲ ಬೇಕು ಅಂದರೆ ನಿಮಗೆ ಪ್ರೈಮ್ ಲೆನ್ಸ್ ಯೂಸ್ ಮಾಡಬೇಕಾಗುತ್ತೆ. ಅಂಡರ್ 30,000 DSLRs ಅಲ್ಲಿ ನಿಮಗೆ ಲೋ ಲೈಟ್ ಫೋಟೋಗ್ರಫಿ ಚೆನ್ನಾಗಿ ಬರಲ್ಲ ಒಂದು, ಆಮೇಲೆ ಕಿಟ್ ಲೆನ್ಸಲ್ಲಿ ನೀವು ಫೋಟೋಗ್ರಫಿ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಇವೆಲ್ಲ ಶಾರ್ಟ್ ಕಮಿಂಗ್ಸ್ ಜೊತೆಗೆ ನನ್ನ ಬಜೆಟ್ ತುಂಬ ಟೈಟ್ ಇದೆ, ನಾನು ಅಂಡರ್ 30,000 DSLR ಬೈ ಮಾಡಬೇಕು ಅಂತಿರೋರಿಗೆ ನಾನು 2 ಕ್ಯಾಮ್ರಾ ಸಜೆಸ್ಟ್ ಮಾಡ್ತೀನಿ. ಒಂದು ಕ್ಯಾನಾನ್ ಕಂಪ್ನಿ ಕಡೆಯಿಂದ, ಒಂದು ನೈಕಾನ್ ಕಂಪ್ನಿ ಕಡೆಯಿಂದ. ಸೊ ಕ್ಯಾನಾನ್ ಕಂಪ್ನಿದು ಯಾರು ವಿಡಿಯೋಗ್ರಫಿ ಮಾಡ್ತೀರಾ ಅವ್ರು ತಗೊಳ್ಳಿ, ಯಾರು ಫೋಟೋಗ್ರಫಿ ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು ನೈಕಾನ್ ಕಂಪ್ನಿ ತಗೊಳ್ಳಿ. ಸೊ ಯಾಕಂದರೆ ಕೆನಾನ್ ಕಂಪ್ನಿದು ಆಟೋ ಫೋಕಸ್ ನೈಕಾನ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ. ಸೊ ವಿಡಿಯೋಗ್ರಫಿಗೆ ಕೆನಾನ್ ಕಂಪ್ನಿಗೆ ಹೋಗಿ, ಫೋಟೋಗ್ರಫಿಗೆ ನೈಕಾನ್ ಕಂಪ್ನಿ ಕಡೆ ಹೋಗಿ. ಕೆನಾನ್ ಕಂಪ್ನಿ ಕಡೆಯಿಂದ ನಾನು ಸಜೆಸ್ಟ್ ಮಾಡ್ತಿರೋ DSLR ಬಂದು ಕೆನಾನ್ 1500D, ಹಾಗೆ ನೈಕಾನ್ ಕಂಪ್ನಿ ಕಡೆಯಿಂದ ಸಜೆಸ್ಟ್ ಮಾಡ್ತಾ ಇರೋದು D3500. 2 DSLRs ಎಂಟ್ರಿ ಲೆವೆಲ್ DSLRs ಇದು. ಸೊ ಆ ಸೆಗ್ಮೆಂಟಲ್ಲಿ 2 ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಕೆನಾನ್ 1500D ನಿಮಗೆ 24MP CMOS APS-C ಸೆನ್ಸರ್ ನೋಡೋಕ್ಕೆ ಸಿಗುತ್ತೆ. ಅದಲ್ದಲೆ ಡಿಜಿಕ್ 4+ ಪ್ರಾಸೆಸರ್ ಜೊತೆ ಬರುತ್ತೆ. ತುಂಬ 2 ಕ್ಯಾಮ್ರಾದಲ್ಲಿ ತುಂಬ ಡಿಫ್ರೆನ್ಸ್ ಇಲ್ಲ. ಸೊ ಒಂದು ಡಿಫ್ರೆನ್ಸ್ ಏನಪ್ಪ ಅಂದರೆ ನಿಮಗೆ ನೈಕಾನಲ್ಲಿ ISO ರೇಂಜ್ ಜಾಸ್ತಿ ಇದೆ, 25,600ವರೆಗೂ ರೇಂಜ್ ಸಿಗುತ್ತೆ. ಕ್ಯಾನನಲ್ಲಿ ನಿಮಗೆ ಸಮ್ವೇರ್ ಅರೌಂಡ್ 6,400ವರೆಗೂ ಸಿಗುತ್ತೆ. ಬೂಸ್ಟ್ ಮಾಡಿದ್ರೆ 12,500ವರೆಗೂ ಬರ್ಬೋದು. ಅಂಡರ್ 30,000 ನಾನು ಸಜೆಸ್ಟ್ ಮಾಡೋದು ಕ್ಯಾನಾನ್ ಕಂಪ್ನಿ ಕಡೆಯಿಂದ 1500D, ನೈಕಾನ್ ಕಂಪ್ನಿ ಕಡೆಯಿಂದ D3500. ಈ 2 ಪ್ರಾಡಕ್ಟ್ದು ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರು ಅಂಡರ್ 30,000
DSLRs ಬೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಹೋಗಿ ಚೆಕ್ ಮಾಡ್ಬೋದು. ಸೊ ಇನ್ ದ ಎಂಡ್ ನಾನು ಪರ್ಸ್ನಲಿ ಏನು ಸಜೆಸ್ಟ್ ಮಾಡೋದು ಅಂತಂದರೆ, ಹೇಗಿದ್ರು 30,000 ಕಲೆಕ್ಟ್ ಮಾಡಿದ್ದೀರಾ, ಇನ್ನೊಂದು 20,000 ಸೇರಿಸಿ. ಸೊ 50,000 ಅಂಡರ್ DSLRs ನೋಡಿ. ಸೊ ಅಂಡರ್ 50,000 DSLRs ಅಲ್ಲಿ ನಿಮಗೆ ಏನು ಶಾರ್ಟ್ ಕಮಿಂಗ್ಸ್ ನಾನು ಹೇಳಿದ್ದೆ ಆಲ್ಮೋಸ್ಟ್ ಎಲ್ಲಾನು ಅಡ್ರೆಸ್ ಮಾಡಿದ್ದಾರೆ. ಅಂಡರ್ 50,000 ನಾನು ನಿಮಗೆ 2 ಕ್ಯಾಮ್ರಾ ಸಜೆಸ್ಟ್ ಮಾಡ್ತೀನಿ. ಒಂದು ಕೆನಾನ್ ಕಂಪ್ನಿದು, ಒಂದು ನೈಕಾನ್ ಕಂಪ್ನಿದು. ಮತ್ತೆ ಕೆನಾನ್ದು ವಿಡಿಯೋಗ್ರಫಿಗೆ, ನೈಕಾನ್ದು ಫೋಟೋಗ್ರಫಿಗೆ. ಕೆನಾನ್ ಕಂಪ್ನಿದು ಕೆನಾನ್ 200D Mark II ತಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಏನು ಶಾರ್ಟ್ ಕಮಿಂಗ್ಸ್ ಹೇಳಿದ್ದೆ ಎಲ್ಲ ಶಾರ್ಟ್ ಕಮಿಂಗ್ಸು ಕವರ್ ಆಗಿದೆ ಅದರಲ್ಲಿ. ಹಾಗೆ ಫೋಟೋಗ್ರಫಿಗೆ ಯಾರು ಅಂಡರ್ 50,000 DSLRs ನೋಡ್ತಾ ಇದ್ರಿ, ನೀವು ನೈಕಾನ್ದು D5600 ತಗೋಬೋದು. ಸೊ ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಶಾರ್ಟ್ ಕಮಿಂಗ್ಸ್ ಅಡ್ರೆಸ್ ಆಗಿದೆ. ಸೊ ಎರಡು ತುಂಬ ಒಳ್ಳೆ ಆಪ್ಷನು. ಬಟ್ ಯಾವಾಗಲೂ ನೆನಪು ಇಟ್ಕೊಳ್ಳಿ, ಕೆನಾನು ವಿಡಿಯೋಗ್ರಫಿಗೆ, ನೈಕಾನು ಫೋಟೋಗ್ರಫಿಗೆ. ಇದೊಂಥರ ತಮ್ರೂಲ್ ಆಗಿದೆ ಇವಾಗ. ಬಟ್ ಇನ್ನೊಂದು ಸ್ವಲ್ಪ ದಿನಕ್ಕೆ ಸಾಫ್ಟ್ವೇರ್ ಚೇಂಜಸ್ ಅದು ಇದನ್ನ ಆಗಿ ಚೇಂಜ್ ಆದರೆ ಆಗ್ಬೋದು. ಬಟ್ ಆ್ಯಸ್ ಆಫ್ ನೌ ವಿಡಿಯೋಗ್ರಫಿಗೆ ಕೆನಾನ್, ಫೋಟೋಗ್ರಫಿಗೆ ನೈಕಾನ್. ಯಾರು ಬೆಸ್ಟ್ DSLRs ಅಂಡರ್ 50,000 ನೋಡ್ತಾ ಇದ್ರಿ, ಈ 2 ಪ್ರಾಡಕ್ಟ್ದು ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇನ್ನೂ ಡೌಟ್ಸ್ ಇದೆ ನಮಗೆ ಅನ್ನೋರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಅಕಸ್ಮಾತ್ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಡೈರೆಕ್ಟಾಗಿ DM ಮಾಡಿ, ಅಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಇಶ್ಯೂಸು, ಕ್ವೆರೀಸ್ ಬಗ್ಗೆ ಹೇಳ್ತಾ ಇವತ್ತಿನ ಟೆಕ್ ಸಮಾಚಾರನ ಮುಗಿಸೋಣ. ನಮ್ಮ ಟೆಕ್ ಸಮಾಚಾರನ, ಟೆಕ್ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಟೆಕ್ ಸಮಾಚಾರಲ್ಲಿ ಸಿಗೋಣ.